ಹಾಯ್ ಗುರುಗಳೇ, ಏನು ವಿಶೇಷ ಅಂತ ನೋಡ್ತಿದ್ದೀರಾ? ಇವತ್ತು ಏಕಾದಶಿ, ಏಕಾದಶಿ, ಆಮೇಲೆ ಒಂದು ಇರ್ಮುಡಿ ಐತೆ ನಮ್ಮ ಅಣ್ಣಂದು. ಆ ಇರ್ಮುಡಿ ಮುಗಿಸ್ಕೊಂಡು ಅಲ್ಲಿ ಅದು ತೋರಿಸ್ತೀನಿ. ಆಮೇಲೆ ಏಕಾದಶಿ, ವೈಕುಂಠ ಏಕಾದಶಿ ನಾನು ಹೋಗೋ ದೇವಸ್ಥಾನಗಳೆಲ್ಲ ತೋರಿಸ್ತೀನಿ. ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ನಮ್ಮ ಮನೆಯಳು ಡ್ರೈವಿಂಗ್ ಮಾಡ್ತಾಳೆ, ಅದೇ ವಿಶೇಷ. ನಾವು ಹೋಗ್ತಾ ಇರೋದು ನಮ್ಮ ಮನೆಯವ್ರ ಊರು, ತವ್ರ ಮನೆ ಹೊಯ್ಯನಹೊಸಕೋಟೆ, ಪಾವಗಡ ತಾಲೂಕು ಹೊಯ್ಯನಹೊಸಕೋಟೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲೇ ನಮ್ಮ ಅಣ್ಣರದು ಇರುಮುಡಿ, ಅದು ಮುಗಿಸ್ಕೊಂಡು ಬರ್ತಾ ದೇವಸ್ಥಾನಗಳೆಲ್ಲ ಓಡಾಡ್ಕೊಂಡು ಊರಿಗೆ ಹೋಗ್ಬಿಡೋದು. ಆ ಥರ ನೋಡ್ರಿ, ಬೆಳಗಿನ ಜಾವ ಹೋಗ್ತಾ ಇದ್ದೀವಿ. ಈ ನೈಟ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನೈಟು ಯಾಕೋ 9 ಗಂಟೆ ಆಗೋಯ್ತು. ಮನಿಕೊಂಡು ಬೆಳಗ್ಗೆ ಹೋಗೋಣ ಅಂತೇಳಿ ಮನೆಗಿದ್ದು ಬೆಳಗಿನ ಜಾವ 4 ಗಂಟೆಗೆ ಎದ್ದು ಸ್ನಾನ ಗೀನ ಮಾಡಿ ಬಿಟ್ವಿ. ಈಗ ಹೋಗ್ತಾ ಇದ್ದೀವಿ ಜುಮ್ ಅಂತ. ಹೋಗಿ ಇರ್ಮುಡಿ ಮುಗಿಸ್ಕೊಂಡು ಅಲ್ಲೆಲ್ಲ ತೋರಿಸಿ ನಿಮಗೆ. ಅಲ್ಲಿ ನಾವು ಮದುವೆ ಆಗಿದ್ದ ಜಾಗನೂ ತೋರಿಸ್ತೀನಿ. ನಾವು ಮದುವೆ ಆಗಿದ್ದ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನನೂ ತೋರಿಸ್ತೀನಿ. ಅದಾದಮೇಲೆ ಮಾಮೂಲಿ ಇವತ್ತು ವೈಕುಂಠ ಏಕಾದಶಿ ಅಲ್ಲ, ನಮ್ಮ ಮನೆ ದೇವರು ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಹೋಗಲೇಬೇಕು, ಹೋಗ್ತೀವಿ. ಅಲ್ಲೂ ಎಲ್ಲ ತೋರಿಸ್ತೀನಿ, ಹೋಗೋ ದೇವಸ್ಥಾನ ಎಲ್ಲ ತೋರಿಸ್ತೀನಿ. ನೋಡಿ ಎಂಥ ಚಂದ ಡ್ರೈವಿಂಗ್ ಮಾಡ್ತಾ ಉಂಟು ನೋಡಿ. ಸೂಪರ್ ಡ್ರೈವಿಂಗ್ ನಮ್ಮ ಮನೆಯವ್ರದ್ದು. ಸ್ಮೂತ್ ಡ್ರೈವಿಂಗ್ ಅಂದರೆ ಸ್ಪೀಡ್ ಹೋಗಲ್ಲ ಹೇಳು, ಫುಲ್ ಸ್ಮೂತಾಗಿ ಡ್ರೈವ್ ಮಾಡ್ತಾಳೆ ನೋಡಿ. ಎಲ್ಲ ಅವ್ರದ್ದೇ ಮೇಂಟೆನೆನ್ಸ್. ವಾವ್, ಡ್ರೈವರ್ ಮದಮ್ಮನವರು ನೋಡಿ. ಡ್ರೈವಿಂಗ್ ಮದಮ್ಮನವರು. ನನ್ನ ಹೆಂಡತಿ ಡ್ರೈವಿಂಗ್ ಕಲಿಸ್ಬಿಟ್ನಲ್ಲ, ಭಾರಿ ಖುಷಿ ಆಗ್ತಾಯಿತ್ತು ನನಗೆ. ಕಲಿಸ್ಬಿಟ್ಟೆ ಅಂತೂ ನೋಡಿ, ಕಲ್ತ್ಕೊಂಡ್ಲು. ವಾರೇ ವಾ ಮದಮ್ಮ. ಲಾರಿ ಓಡಿಸೋದು ಕಲಿಸ್ಬೇಕು ಅಂದ್ಕೊಂಡಿದ್ದೆ, ಆದರೆ ಕಾರ್ ಓಡಿಸೋದು ಕಲಿಸಿದ್ದೀನಿ. ಲಾರಿ ಓಡಿಸೋದು ಕಲಿಸ್ತೀನಿ. ಓ ಏನು ಮಗನೇ, ನೀನು ಓಡಿಸ್ತೀಯಪ್ಪ ಕಾರು? ನೋಡಬಾರ್ದಪ್ಪ ಹಂಗೆಲ್ಲ, ಗೊಂಬೆ ನೋಡಬಾರ್ದು, ಕಣ್ಣು ಹೋಗ್ತಾ. ನಾನು ನಿಮ್ಮಮ್ಮ ಕಾರ್ ಓಡಿಸ್ತಾವಳಲ್ಲ, ಅದನ್ನು ನೋಡು. ಅದೇ ವೆಲ್ಕಮ್ ಟು ಪಾವಗಡ. 101, 102, 104, 105, 106, 107. ನೋಡಿ ನಮ್ಮ ಪಾವಗಡ ನೋಡಿ. ಪಾವಗಡ ನೋಡಿ, ಎಂತ ಚಂದ ಉಂಟು ಮಾರಾಯರಿ ಪಾವಗಡ. ನೋಡಿ ಸುಮ್ಮನೆ ಇರಲ್ಲ, ಅದೇ ಕಿರ್ಚಾಡ್ತೀಯ ನೋಡಿ. ಇದಾದ ಕೇರಳ ಗಡಿ ಇಲ್ಲಿ ಅಡ್ಡಾಡ್ತಾ ಐತಿ. KL ನಮ್ಮ ಕರ್ನಾಟಕದಾಗೆ. ಮಗಳು ಡೆಲಿವರಿ ಆಗಿದ್ದು ಪಾವಗಡ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ತೋರಿಸ್ತೀನಿ ಬನ್ನಿ, ಇದೇ ಹಾಸ್ಪಿಟ್ಲಲ್ಲಿ ನೋಡ್ರಿ. ಇದೇ ನಮ್ಮ ಮಗಳು ಹುಟ್ಟಿದ್ದ ಆಸ್ಪತ್ರೆ, ಗೌರ್ಮೆಂಟ್ ಆಸ್ಪತ್ರೆ ನೋಡಿ. ಇದೇ ನಮ್ಮ ಮಗಳು ಹುಟ್ಟಿದ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್. ನೀನು ಹುಟ್ಟಿದ್ದು ಹೊಯ್ಯನಹೊಸಕೋಟೆ ಹಾಸ್ಪಿಟಲ್. ತೋರ್ಸೋಣ ಬಾರಿ. ನಮ್ಮ ಮನೆಯೊಳಗೆ ಆನಂದವೋ ಆನಂದ, ಹಿಡಿಯೋಕ್ಕಾಗ್ತಿಲ್ಲ, ತಲೆ ನಿಲ್ತಾ ಇಲ್ಲ. ತವ್ರ ಮನೆಗೆ ಬಂದಿದ್ದೀನಿ ಅಂತ ತಲೆನೇ ನಿಲ್ತಾ ಇಲ್ಲ. 1 ವರ್ಷ ಆದ್ಮೇಲೆ ಕರ್ಕೊಂಬಂದಿದ್ದೀನಿ ಲಂಬಡಿ, ಅದಕ್ಕೆ ತಲೆ ನಿಲ್ತಾ ಇಲ್ಲ. ನಾನು ಬೆಳೆದ ಊರು, ನಾನು ಹುಟ್ಟಿದ ಊರು, ಅಯ್ಯಯ್ಯೋ ನಾನು ಓದಿದ ಊರು, ನಾನು ಗಿಂಜಿದ ಊರು. ಇದು ಜೋಡಿ ಅಚ್ಚಮ್ಮನಹಳ್ಳಿ ಅಂತ ಹೊಯ್ಯನಹೊಸಕೋಟೆ ಪಕ್ಕನೇ ಬರುತ್ತೆ. ಗಿಂಜ್ತಾ ಇದ್ದಲ್ಲ ಹಂಗೆ. ನಾನು ಹುಟ್ಟಿದ ಊರು, ನಾನು ಬೆಳೆದ ಊರು, ನಾನು ಓಡಾಡಿದ ಊರು ಅಂತ ಖುಷಿ ಬಾರವೇ ಇಲ್ಲ. ನಮ್ಮ ಮನೆ ಫ್ರೆಂಡು ನೋಡಿ. ಹೊಯ್ಯನಹೊಸಕೋಟೆ ಎಂಟ್ರಿ ಬಂದ್ವಿ. ಇದೇ ಹೊಯ್ಯನಹೊಸಕೋಟೆ, ಪಾವಗಡ ತಾಲೂಕು, ತುಮಕೂರು ಜಿಲ್ಲೆ.
ON ಹೊಸಕೋಟೆ ನೋಡಿ, ಅದೇ ON ಹೊಸಕೋಟೆ ಬೆಟ್ಟದ ಕೆಳಗಡೆನೆ ನಮ್ಮ ಮನೆ, ಅಂದರೆ ನಮ್ಮ ಮನೆಯವ್ರ ಮನೆ. ಅಲ್ಲಿಗೆ ಹೋಗಿ ಎಂಟ್ರಿ ಆಗಿ ಬೆಟ್ಟದ ಕೆಳಗೆ ಕಟ್ಕೊಂಡು ಅವ್ರ ಮನೆನ. ON ಹೊಸಕೋಟೆ ಸುಮ್ಮನೆ ಹಿಡ್ಕ, ಅದ್ಯಾಕೆ ಕರೆಕ್ಟಾಗಿ ಮಾಡ್ಕೊಂತೀನಿ. ಎಸ್, ON ಹೊಸಕೋಟೆ ಎಂಟ್ರಿ. ವೆಲ್ಕಮ್ ಟು ON ಹೊಸಕೋಟೆ. ನಮ್ಮ ಮನೆಯೊಳಗಿಂತ ನನಗೆ ಜಾಸ್ತಿ ಖುಷಿ ಆಗ್ಬಿಟ್ಟೈತೆ. ನನ್ನ ತವ್ರ ಮನೇನ, ನಮ್ಮ ಮನೆಯವ್ರ ತವ್ರ ಮನೇನ ನನಗೆ ಅರ್ಥ ಆಗ್ತಿಲ್ಲ. ಅವಳಿಗಿನ್ನ ಜಾಸ್ತಿ ನನಗೆ. ನೋಡಿ ಎಂಟ್ರಿ, ನಮ್ಮ ಮನೆಯೊಳಗೆ ಫುಲ್ಲು ಆನಂದ ಆಗಿ ನೋಡಿ. ಬೆಟ್ಟದ ಕೆಳಗಡೆ ನಮ್ಮ ಮನೆ, ಅಂದರೆ ನಮ್ಮ ಮನೆಯವ್ರ ಮನೆ, ನಮ್ದಲ್ಲ. ನಾವು ಸಿರಾದವರು. ಅಲ್ಲಿಂದ ಇಲ್ಲಿಗೆ ಬಂದು ಮದುವೆ ಆಗಿದ್ದೀವಿ ನೋಡ್ರಿ, ಲೆಕ್ಕ ಹಾಕ್ರಿ. ಅಂದರೆ ದೂರ ಮದುವೆ ಆಗಿರೋದಕ್ಕೆ ಒಳ್ಳೇದಾಯ್ತು. ಯಾಕಂದರೆ 110 ಕಿಲೋಮೀಟ್ರ್ ಆಗುತ್ತೆ. ದೂರ ಇದ್ರೂ ವರ್ಷಕ್ಕೆ ಒಂದ್ಸಲಿ ಕರ್ಕೊಂಬರ್ತೀನಿ ಅಷ್ಟೇ. ಹೆಂಗೆ ಹೋಗೋದು ಹಿಂಗೆ. ಕನಕ ಪರಮೇಶ್ವರಿ ದೇವಸ್ಥಾನ. ಕನ್ಯಕಾ ಪರಮೇಶ್ವರಿ ದೇವಸ್ಥಾನ. ತಾಯಿ ನಮ್ಮಮ್ಮ ಜಗನ್ಮಾತೆ ಆದಿಶಕ್ತಿ ಕಾಪಾಡು ತಾಯಿ. ಎಲ್ಲರಿಗೂ ಒಳ್ಳೇದು ಮಾಡಮ್ಮ. ಒಳ್ಳೆಯವರೆಲ್ಲ ಚೆನ್ನಾಗಿರ್ಬೇಕು, ಕೆಟ್ಟವರೆಲ್ಲ ಒಳ್ಳೆಯರಾಗ್ಬಿಡ್ಬೇಕು ಅಷ್ಟೇ ಕೇಳ್ಕೊಳೋದು ನಾನು. ಅದೇ ಇರ್ಮುಡಿ ನೋಡ್ರಿ, ನನ್ನ ಮಗಳು ಆಲೆ ಹೋಗಿ ಕ್ಯಾಚ್ ಹಾಕೊಂಬಿಟ್ಟಾಳೆ. ಇದೇ ನಮ್ಮ ಮನೆಯವರ ಮನೆ ನೋಡ್ರಿ. ತಮಿಳ್ನಾಡು ಬರ್ತಿದಂಗೆ ಡ್ಯೂಟಿ ಇಷ್ಟ. ಇವರು ನಮ್ಮ ಮನೆಯವ್ರ ಅಕ್ಕ, ಇವಳು ನಮ್ಮ ಮನೆಯವಳು. ಇವಳು ಗೊಂಗ್ರಿ ಮಾಡು ಇಳೆ ಗೊಂಗ್ರಿ ನೋಡಿ, ಅಡುಗೆ ಮಾಡ್ತಾ ಇದ್ದಾಳೆ ಜಿಗ್ಚಕ ಅಂತ. ನೋಡಿ ಇದೇ ಮನೆ. ಇದೇ ಮರ, ಉಗ್ರಾಗೆ ಮರ, ಆಲದ ಮರ. ಅದೇ ಬೆಟ್ಟ. ಅದೇ ನನ್ನ ಕಾರುಗಳು. ಪೂಜೆ ಸ್ಟಾರ್ಟ್. ಓಂ ಶ್ರೀ ಸ್ವಾಮಿಯೇ ಗಣಪತಿ ಭಗವಾನನೇ ಸುಬ್ರಹ್ಮಣ್ಯ ಸ್ವಾಮಿಯೇ ಓಂ ಶ್ರೀ ಸ್ವಾಮಿಯೇ ಓಂ ಶ್ರೀ ಸ್ವಾಮಿಯೇ ಓಂ ಶ್ರೀ ಸ್ವಾಮಿಯೇ ಅನ್ನದಾನ ಪ್ರಭುವೇ ಬಾಂಧವನೇ ಅನಾಥ ರಕ್ಷಕನೇ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೇ ಇಲ್ಲಾಳೆ ವೀರಪ್ಪ ಅನಾಥ ರಕ್ಷಕನೇ ಶರಣಮಯ್ಯಪ್ಪ ಓಂ ಶ್ರೀ ಸ್ವಾಮಿಯೇ. ಸ್ವಾಮಿ ಕಾಲ್ ಮುಗಿ ಬರೀ ಕಡೆ. ಪ್ರೊಸೆಸ್ ಫೋಟೋ ತೆಗಿಸಬೇಕು. ಆಯ್ತಲ್ಲಪ್ಪ ಫೋಟೋ. ಒಂದಿನ ಕಾರ್ಯಕ್ರಮ ಮುಗಿತು ಗುರುಗಳೇ, ಹೋಗದೆ ಈಗ ಹೊಡ್ತಾ ಇದ್ದೀವಿ. ಬಾಯ್. ಇನ್ನು ಅಲ್ಲೇದು ಅದು ಸಪ್ರೇಟ್ ವೀಡಿಯೋ ಮಾಡಾಕ್ತೀನಿ. ಇದು ಬೇಡ, ಇದಕ್ಕೆ ಜಾಯಿಂಟ್ ಮಾಡಾಕ್ತೀನಿ ಅಂದರೆ ಲೆಂತ್ ಜಾಸ್ತಿ ಆಗಿಬಿಡುತ್ತೆ. ದೇವಸ್ಥಾನಗಳದ್ದು, ಆಮೇಲೆ ಲಾಡು ಪ್ರಸಾದದ್ದು, ಏಕಾದಶಿ ಪ್ರಯುಕ್ತದ್ದು ಅದು ಸಪ್ರೇಟು ವೀಡಿಯೋ ಮಾಡಾಕ್ತೀನಿ. ಇದು ಸಪ್ರೇಟು. ಇದು ನಮ್ಮ ಮನೆಯವರ ತವ್ರ ಮನೆ ವೀಡಿಯೋ. ಬಾಯ್.